ಇನ್ನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ ಅಂತ ಹೇಳಿದ ನಂತರವೇ ಧರ್ಮಸ್ಥಳದ ಪರವಾಗಿ ಅನೇಕರು ಬಂದು ನಿಂತರು. ಹಾಗೇನೆ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಆರೋಪ ಸಂಬಂಧ ಈಗ ಧರ್ಮಸ್ಥಳದ ಪರ ಆಂಧ್ರ ಡಿಸಿಎಂ ಮತ್ತು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ನಿಂತಿದ್ದಾರೆ. ಮಂಜುನಾಥನ ಸನ್ನಿಧಾನಕ್ಕೆ ನಟ ಪವನ್ ಕಲ್ಯಾಣ್ ಎಂಟ್ರಿ ಕೊಟ್ಟಿದ್ದಾರೆ. ಇವತ್ತು ಸಂಜೆ 5 ಗಂಟೆಗೆ ಪವನ್ ಕಲ್ಯಾಣ್ ವಿಶೇಷ ಪೂಜೆಯನ್ನ ಮಾಡ್ತಾರೆ. ಕ್ಷೇತ್ರದ ಅಪಪ್ರಚಾರದ ವಿರುದ್ಧ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ ಪವನ್ ಕಲ್ಯಾಣ್. ಸಂಜೆ ಧರ್ಮಸ್ಥಳ ದೇಗುಲದ ಮುಂಭಾಗ ವಿಶೇಷ ಆರತಿಯ ಸೇವೆಯನ್ನು ಕೂಡ ಸಲ್ಲಿಸಲಿಕ್ಕಿದ್ದಾರೆ. ಎಲ್ಲೇ ಕಡೆ ಸನಾತನ ಧರ್ಮವನ್ನ ಎಲ್ಲಿ ಇದಾಗಿ ಮಾಡ್ತಾ ಇದ್ದಾರೋ ಅಲ್ಲೆಲ್ಲಾನು ಪವನ್ ಕಲ್ಯಾಣ್ ಅವರು ಹೋಗಿ ಸನಾತನ ಧರ್ಮ ಅಂದ್ರೆ ಏನು, ಅದ್ರ ಇದೇನು, ದೇವರು ಅನ್ನೋದು ಏನು ಅಂತ ಅವ್ರು ಇದು ಮಾಡ್ತಾ ಇದಾರೆ ಎಲ್ಲ ಕಡೆನು. ಅದಕ್ಕೆ ಇವತ್ತಿನ ದಿವಸ ಟೋಟಲ್ 21 ಡಿಸ್ಟಿಕ್ ಇಂದ ನಾವು ಕರ್ನಾಟಕದಲ್ಲಿ ಪವನ್ ಕಲ್ಯಾಣ್ ಇದಾಗಿ ನಾವು ಸನಾತನ ಧರ್ಮ ಇದಕ್ಕೆ ನಾವು ಬಂದಿರೋದಿಲ್ಲಿ. ಎಲ್ಲೇ ಕಡೆ ಸನಾತನ ಧರ್ಮವನ್ನ ಎಲ್ಲಿ ಇದಾಗಿ ಮಾಡ್ತಾ ಅದನ್ನ ಹಾಳು ಮಾಡೋದಕ್ಕೆ ಕೆಲವರು ನೋಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅದು ಹಾಳು ಮಾಡಕ್ ಆಗಲ್ಲ. ಮತ್ತೆ ನಾವು ಕರ್ನಾಟಕ ರಾಜ್ಯ ಚಿರಂಜೀವಿ ಸೇವಾ ಟ್ರಸ್ಟ್ ಆನೇಕಲ್ ಕಡೆಯಿಂದ ಒಂದು ಬಸ್ ಬಂದಿದ್ದೀವಿ. ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಬರ್ತಾ ಇದ್ದಾರೆ ಅಂತ. ಧರ್ಮದ ವಿರುದ್ಧ ನಾವು ಯಾವತ್ತು ಅನ್ಯಾಯ ಆದರೆ ಧರ್ಮಕ್ಕೆ ನಾವು ಯಾವತ್ತೂ ನಿಂತ್ಕೊಳ್ತೀವಿ. ಅದನ್ನ ಹಾಳು ಮಾಡೋದಕ್ಕೆ ಕೆಲವರು ನೋಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅದು ಹಾಳು ಮಾಡಕ್ ಆಗಲ್ಲ. ಮತ್ತೆ ನಾವು ಕರ್ನಾಟಕ ರಾಜ್ಯ ಚಿರಂಜೀವಿ ಸೇವಾ ಟ್ರಸ್ಟ್ ಅಪಪ್ರಚಾರ ಇರಲ್ಲ. ಹಿಂದೂ ಇದು ಸನಾತನ ಧರ್ಮ ಎಲ್ಲಿರ್ತೈತೋ ಅಲ್ಲಿ ಜಯ ಇರ್ತೈತೆ. ಜಯ ಇರೋ ಕಡೆ ಸನಾತನ ಧರ್ಮ ಇರ್ತೈತೆ. ಸನಾತನ ಧರ್ಮಕ್ಕೆ ಜಯವಾಗಲಿ. ವಿಶ್ವದಿಂದಲೇ ಸನಾತನ ಧರ್ಮ. ಅದರಿಂದ ಇದರಿಂದ ಧರ್ಮಸ್ಥಳದಲ್ಲಿ ಯಾವುದೇ ಈ ತರ ಆಘಾತ ಘಟನೆಗಳು ಯಾವಾಗೂ ನಡೆದಿಲ್ಲ,